शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ಜೆ.ಎಚ್. ಪಟೇಲ್ರವರ ಕಾರಿಗನೂರಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸನ್ಮಾನ್ಯ ಜೆ.ಎಚ್. ಪಟೇಲ್ ಸಾಹೇಬರು ಆ ಸ್ಕೂಲ್ನಲ್ಲಿ ಕಾರಿಗನೂರಲ್ಲಿ ಬಾಲ್ಯ ಜೀವನದಲ್ಲಿ ಓದಿದ್ರು. ಇವತ್ತು ಜೆ.ಎಚ್. ಪಟೇಲರು ನಮ್ಮ ಮಧ್ಯದಲ್ಲಂತೂ ಇಲ್ಲ. ಅವರಿಲ್ಲ ಅಂತ ಇರ್ಲಿಕ್ಕೆ ಬಿಡೋದಕ್ಕೆ ಈ ಶಾಲೆಯ ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅದ. ಸುಮಾರು ಅಂದಾಜು 17 ರೂಮ್ಗಳಿರ್ತಕ್ಕಂಥ ಅದು ಒಂದು ಕನ್ನಡದ ಶಾಲೆ. ಆ 17 ರೂಮಲ್ಲಿ 2 ರೂಮ್ ಮಾತ್ರ ಮಕ್ಕಳು ಕೂಡುವಂಗೆ ವ್ಯವಸ್ಥೆ ಅದ ಅಲ್ಲಿ. ಇನ್ನು 15 ರೂಮು ಸಂಪೂರ್ಣ ನಾಶ ಆಗಿ ಹೋಗ್ಯಾವ. ಈಗ ಬೀಳ್ತದೋ ಆಗ ಬೀಳ್ತದೋ ಅನ್ನೋ ಪರಿಸ್ಥಿತಿನಲ್ಲದ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿಲ್ಲ. ನಾನಿವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ನಾ ಪತ್ರಿಕೆ ನೋಡಿದೆ, ಯಾವುದೋ ಒಂದು ಪೇಪರು ನಿನ್ನೆ ಬೆಳಗಿದ್ದದು ನೋಡಿದಾಗ ಅದು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅಲ್ಲ, ಒಬ್ಬ ಅಂಥ ಕಾರಿಗನೂರಂಥ ಊರೊಳಗೆ 15 ರೂಮ್ಗಳು ಬೀಳು ಪರಿಸ್ಥಿತಿಗದವ, 2 ಸರಿ ಅದಾವ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿ ಕೆಲಸ. ಇದು ಯಾರ್ಯಾರು ನೋಡಬೇಕಿತ್ತು. ಸರ್ಕಾರದ ಜವಾಬ್ದಾರಿ ಅದು ನಮ್ಮ ಯಾರ ಜವಾಬ್ದಾರಿ ಅಲ್ಲ. ಆದರೆ ಇವತ್ತು ಕೂಡ ಸರ್ಕಾರ ಅದನ್ನು ಏನೂ ಮಾಡಿಲ್ಲ. ಆದರೆ ನಾನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿ ಜೆ.ಎಚ್. ಪಟೇಲರು ನನ್ನ ಗುರುಗಳು, ನನ್ನ ಆತ್ಮೀಯರು, ನನ್ನ ಹಿರಿಯರು. ಬರೀ ಅವ್ರಿಗೆ ಅಷ್ಟೇ ಅಲ್ಲ, ಭಾಳ ಜನ ಹೇಳ್ತಾರೆ 35 ವರ್ಷ 40 ವರ್ಷ ಆದರೂ ಇವತ್ತಿಗೂ ಕೂಡ ನಾನು ರಾಮಕೃಷ್ಣ ಹೆಗ್ಡೆ ಮತ್ತು ಪಟೇಲರು ಮರ್ತಿಲ್ಲ. ಸುಂದರವಾಗಿ ನನ್ನ ತೋಟದಲ್ಲಿ ನನ್ನ 2 ಮಕ್ಕಳಿಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಆ ಮನೆಯ ಹೆಸರನ್ನು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಜೆ.ಎಚ್. ಪಟೇಲರ ನಿವಾಸ ಅಂಥೇಳಿ ಹೆಸರಿಡ್ತಕ್ಕಂಥ ಪ್ರಯಾಸ ಇವತ್ತಿನ ದಿನಮಾನದಲ್ಲಿ 40 ವರ್ಷಗಳ ನಂತರ ಅದನ್ನು ನಾ ಮಾಡಿದೆ. ಆದರೆ ಇವತ್ತು ನನಗೆ ಅದು ಕೆಟ್ಟ ಅನ್ನಿಸ್ತು. ಆ ಸ್ಕೂಲದು ವ್ಯವಸ್ಥೆ ಈ ರೀತಿ ಅದ ಅಂಥೇಳಿ ಓದಿ ತುಂಬ ನನಗೆ ನೋವು ಆಗ್ಯದ, ಕೆಟ್ಟು ಆಗ್ಯದ. ಅದಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿ ಎಷ್ಟು ಸಾಧ್ಯದನೋ ಮಾಡಿಸ್ಲಿಕ್ಕೆ ಅದನ್ನು ಜವಾಬ್ದಾರಿ ನಾನೇ ತೊಗೋಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಆ ಜವಾಬ್ದಾರಿಯನ್ನು ಯಾವುದೋ ಹೆಂಗೋನೋ ಮಾಡಿ ಒಟ್ಟು ಆ ಶಾಲೆ ಕಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸ್ಕೋಬೇಕು ಅಂತ ಮಾಡೀನಿ ಅಂಥೇಳಿ ಸಂದರ್ಭದಲ್ಲಿ ಇಷ್ಟು ಹೇಳಿ ನಾನು ಬಯಸ್ತೀನಿ. ಕಾರಿಗನೂರಲ್ಲಿ ದಾವಣಗೆರೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲ, ಈಗ ದಾವಣಗೆರೆ ಸಾರಿ, ಈಗ ದಾವಣಗೆರೆ ಡಿಸ್ಟಿಕ್. ಏನು ಮಾಡೋದು ನೋಡೋದ್ರಿ, ಏನು ಹೆಂಗೆ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಮಾಡಿಸ್ತೀನಿ. ನೋಡೋದ್ರಿ ಅದು ಬಟ್ ಯಾವ್ದ್ರಿಂದ ಒಟ್ಟು ಮಾಡಿಸೋ ಜವಾಬ್ದಾರಿ. ಈಗ ಬೆಳಿಗ್ಗೆ ಸಿದ್ದೇಶ್ವರ ಸಿದ್ದೇಶ್ವರ ದೊಡ್ಡ ಕಂಪ್ನಿ ಅದಾವು. ಇದು ಮಿಲೇನಿಯರ್ ದಾವಣಗೆರೆದವ್ರು ನೋಡ್ರಿ, ಎಲ್ಲರ ಹತ್ರ ಅದ ಕೋಟ್ಯಾನುಗಟ್ಲೆ. ಅಲ್ಲಿ ಶಿವಶಂಕರ್ ಬಗ್ಗೆ ದಾಡೆಗದ ಎಲ್ಲ ನೋಡ್ರಿ ಇದ್ರಾಗ ಅಲ್ಲ ನೋಡ್ರಿ, ಅಂತಿಂತ ಶ್ರೀಮಂತರು ಅದಾರ. ಅವ್ರು ಮನ್ಯಾಗ ರೊಕ್ಕ ಒಟ್ಟಿಟ್ಟಾರ, ಅವ್ರ ಮನೆ ರೇಡ್ ಮಾಡಿದ್ರೆ 100 ಕೋಟಿ ಗಟ್ಟಲೆ ಸಿಗ್ತದ. ಅಂಥವ್ರು ಮನುಷ್ಯನಾಗ ಬರೋದಿಲ್ಲ. ಏನು ಮಾಡ್ಲಕ್ಕ ನಾವು ಮಾಡ್ತೇವೆ ತೋರಿ. ಅಲ್ಲಿ ಅವ್ರಿಗೆ ಹೋಗಿ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ಅದು ಬಿಡೋದಿಲ್ಲ. ನನ್ನ ಊರ ನೋಡಿರಲಿಲ್ಲ. ನನ್ನ ಕಲಿತ ಶಾಲೆ ಹೆಂಗೆ ಮಾಡಿದ್ದೀನಿ. 1.5 ಕೋಟಿ ರೂಪಾಯಿ ಸರ್ಕಾರದಿಂದ ಖರ್ಚು ಮಾಡಿಸಿದ್ದೀನಿ. ಹಳಿ ಶಾಲೆ, ಬಹುಶಃ ರಾಜ್ಯದಲ್ಲಿ ಇದು ಮೊದಲನೇದು ಇರಬೇಕು ನನ್ನ ಶಾಲೆ. ಹಿಂದೆ ಶಿವಮೊಗ್ಗ ಜಿಲ್ಲೆ ಸರ್ ಒಂದು ಭಾಳ ದೊಡ್ಡ ಸಮಾಜವಾದಿ ಚಳವಳಿಗೆ ಶಾಂತವೇರಿ ಗೋಪಾಲಗೌಡರು ಆ ಒಂದು ಚಳವಳಿಯಲ್ಲಿ ಪ್ರೇರಣೆ ಪಡೆದಂಥವ್ರು ಜೆ.ಎಚ್. ಪಟೇಲರಿಗೆ ಅಖಂಡ ಶಿವಮೊಗ್ಗ ಜಿಲ್ಲೆಯೊಳಗೆ, ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ, ಆ ಕುರಿಗನೂರು ಶಾಲೆ ಯಾವುದವ್ರು ಕಲ್ತಾರ ಅದು ಇವತ್ತು ಒಂದು ರೀತಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಕೆಟ್ಟದ್ದು. ಸಾಹೇಬರು ನಿನ್ನೆ ಬೆಳಗ್ಗೆ ಪತ್ರಿಕೆಯಲ್ಲಿ ಓದ್ಯಾರ. ಆಗ್ನಿಂದ ಒಂದು ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಜೆ.ಎಚ್. ಪಟೇಲರು ನನ್ನ ಹಿರಿಯಣ್ಣ, ಒಂದು ಏನಾರ ಮಾಡಬೇಕಲ್ಲ ಅಂಥೇಳಿ ಅವರು ಚರ್ಚೆ ಶುರು ಮಾಡ್ತಾರೆ. ಅದಕ್ಕೊಂದು ಕಾಯಕಲ್ಪ ಕೊಡಬೇಕು, ಆ ಶಾಲೆಯನ್ನು ಪುನರುಜ್ಜೀವನಗೊಳಿಸ್ಬೇಕು. ಮತ್ತು ಈ ರಾಜ್ಯಕ್ಕೆ ಜೆ.ಎಚ್. ಪಟೇಲ್ರಂಥವ್ರು ಈ ರೀತಿ ಚಳವಳಿ ಸಾಮಾಜಿಕ ಹಿನ್ನೆಲೆಯವರು ಹುಟ್ಟಿ ಬರಬೇಕು. ಆ ಹಿನ್ನೆಲೆ ಒಳಗೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಈ ರಾಜ್ಯವನ್ನೇ ಮುನ್ನಡೆಸುವಂಥ ಸಾಮರ್ಥ್ಯವನ್ನು ಹೊಂದೋರು ಮಾಡಿದರು.
ಆ ಕಾರಣಕ್ಕಾಗಿ ಯಾವುದಾದ್ರೂ ಯಾವುದಾಗ್ತದೋ ಅದು ಸರ್ಕಾರದಿಂದ ನೀವು ಹೇಳೋದಂಗೆ ಯಾರೋ ಸಹಾಯ ಸಹಕಾರ. ರಮೇಶ್ ಜಿಗಜಿಣಗಿ ಅವ್ರ ಮನಸ್ಸೊಳಗೆ ಇವತ್ತು ಬಂದಿದ್ದೇನೆಂದ್ರೆ ಹೆಂಗೆ ಅವ್ರ ಊರಾಗ ಅವರೊಂದು ಮಾದರಿ ಶಾಲೆಯನ್ನು ಮಾಡ್ಯಾರ. ಜೆ ಎಚ್ ಪಟೇಲ್ರದ್ದು ಈ ಶಾಲೆ ಹಿಂಗೆ ಉಳಿದೋದು ಅಂದ್ರೆ ಹಿಂಗೆ ಉಳಿಬಾರ್ದು ಅನ್ನೋಂಥ ಕಳಕಳಿ. ಆ ಹಿನ್ನೆಲೆ ಒಳಗೆ ಇದಕ್ಕೊಂದು ಪುನರುಜ್ಜೀವನಗೊಳಿಸುವಂಥ ಆ ಶಾಲೆಗೆ ಕಾಯಕಲ್ಪ ಕೊಡುವಂಥ ನಿಟ್ಟಿನೊಳಗೆ ಒಂದು ವಿಶೇಷ ಪ್ರಯತ್ನ ಮಾಡಬೇಕು. ಆ ಮೂಲಕ ಈ ರಾಜ್ಯ ಕಂಡಂಥ ಅತ್ಯಂತ ಮುತ್ಸದಿ ಮುಖ್ಯಮಂತ್ರಿ, ಅವ್ರು ಬರೀ ಮುತ್ಸದಿ ಅಲ್ಲ, ತಮ್ಮ ನಂತರ ಹಲವಾರು ಜನರನ್ನ ಬೆಳೆಸಿರುವಂಥ ಒಬ್ಬ ರಾಜಕೀಯ ನಾಯಕ. ಅವ್ರು ಓದಿರೋ ಶಾಲೆ ಪುನರುಜ್ಜೀವನಗೊಂಡ್ರೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತು ಅನ್ನೋಂಥ ಕಾರಣಕ್ಕಾಗಿ ಅವ್ರು ಇವತ್ತು ತೀರ್ಮಾನವನ್ನು ತಗೊಂಡು ಇದನ್ನು ಮಾಡೋಣ ಅನ್ನುವಂಥ ಸದಿಚ್ಛೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರ ಮುಖಾಂತರ ರಾಜ್ಯಕ್ಕೆ ಇದೊಂದು ಮೆಸೇಜ್ ಹೋಗಲಿ. ನಾನು ಇದು ಹಿಂಗೆ ಬಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ನಾವು ಜವಾಬ್ದಾರಿ ತಗೋತೀವಪ್ಪ. ಸರ್ಕಾರ ಮಾಡ್ತದೋ ಬಿಡ್ತೋ, ಸರ್ಕಾರ ಮಾಡಿದ್ರೆ ಭಾಳ ಸಂತೋಷ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ತಮ್ಮ ಸಂಪರ್ಕ ಅವ್ರಿಗೆ ಇರುವಂಥ ಒಂದೆಲ್ಲ ಒಂದು ಪಡೆದುಕೊಂಡು ಅದನ್ನು ಪುನರುಜ್ಜೀವನಗೊಳಿಸುವಂಥ ಕೆಲಸ ಮಾಡಿದ್ರೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇವತ್ತು ಜೆ ಎಚ್ ಪಟೇಲ್ ವಿಲ್ ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ಅವ್ರ ಕಲ್ತು ಸಾಲಿ ಇವತ್ತು ಅನಾಥ ಆಗಬಾರ್ದು ಅನ್ನೋಂಥ ಕಳಕಳಿ. ಅಲ್ಲಿ 15ರೊಳಗೆ 13 ಅಷ್ಟೇ ಚಲೋ ಅದು, ಎಲ್ಲ ಹಂಚಿನವೆ, ಎಲ್ಲ ಸೋರ್ತಾವೆ. ಒಂದು ಹಂಚು ಬಿದ್ರೆ ಗಾಯ ಆಗ್ಯದ ಒಂದು ಹುಡುಗಿಗೆ, ಹಣಿಗೆ ಮತ್ತು ಗದ್ದಕ್ಕೆ ಗಾಯ ಆಗ್ಯದ ಅನ್ನೋಂಥದ್ದು. ಅಂದ್ರೆ ಅಷ್ಟು ಶಿಥಿಲಾವಸ್ಥೆ ಒಳಗದ ಅನ್ನೋದು ಅವರ ಮನಸ್ಸು ಮಿಡುದು. ಇದನ್ನು ಮಾಡಬೇಕು, ಏನಾದರೂ ಕಾಯಕಲ್ಪ ಕೊಡಬೇಕು ಅನ್ನೋಂಥದ್ದು. ಇವತ್ತು ಜಿಗಜಿಣಗಿ ಸಾಹೇಬರು ಬಿಜಾಪುರ ಕಟ್ಟೆ ಸೀಮಿತ ಅಲ್ಲ, ಇವತ್ತು ಇಡೀ ರಾಜ್ಯದೊಳಗೆ ಎಲ್ಲೇ ಏನೇ ಆದರೂ ಇದೊಂದು ಸ್ಪಂದಿಸುವಂಥ ನಮ್ಮ ನಾಯಕರಾಗಿ ಅವರು ಸ್ಪಂದಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ವಿಶ್ವಾಸ ಅದ ಖಂಡಿತ ಈ ಸಾಲಿ ಇದು ನೋಡಿದ್ರೆ ಸಾಹೇಬರು ತೋರಿಸ್ತಾರೆ ನಿಮ್ಗೆ. ಆ ಸಾಲಿ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಅವ್ರ ಮನ ಮಿಡಿದಿದ್ರೊಳಗೆ ಏನು ಅತಿಶೋಕ್ತಿ ಇಲ್ಲ ಅನ್ನುವಂಥ ಮಾತಿದೆ. ಇದೊಂದು ಕಾಯಕಲ್ಪ ಆಗಲಿ ಅನ್ನುವಂಥದ್ರ ಬಗ್ಗೆ ಖಂಡಿತ ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮೂಲಕ ಸರ್ಕಾರಿ ಶಾಲೆಗಳೆಲ್ಲವೂ ಕಾಯಕಲ್ಪ ಆಗಬೇಕು ಅನ್ನುವಂಥದ್ದಕ್ಕೆ ಒಂದು ಮುನ್ನುಡಿ ಬರ್ತದೆ. ಮಾಡೋಣ ಇವತ್ತು ಶುರು ಆಗ್ಯದಲ್ಲ, ಈಗ ಈಗ ತಲೆಗೆ ಬಂದ ನಿಮ್ಮಿಂದನೇ ಶುರು ಆಗ್ಯದ. ತೋರಿಸ್